ಅದು ಅಳ್ತಾ ಇರೋ ತರ ಅನಿಸ್ತಿದೆ. ಆದ್ರೆ ಅವಳು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಬೇಕಾ ನಿನ್ಗೆ ಏನು? Hey guys, welcome back to Mr. and Mrs. YouTube channel with Srivari. Hi guys, welcome. Guys, ಇವತ್ತು ನಮ್ಮ ವ್ಲಾಗು ಫುಲ್ಲು ಬೆಂಗಳೂರು ಭಾಷೆ ಒಳಗೆ ಇರುತ್ತೆ ಅಂತ ಹೇಳ ಫುಲ್ ಪನ್ ಇರ್ತೈತಿ ಇವತ್ತು. ಹೌದು, ಓಕೆ ಮಾತಾಡ್ಬೇಕಿತ್ತಲ್ವ, ಸಾರಿ ಏನಂದ್ರೆ ಇವತ್ತು ನಮ್ಮ ವ್ಲಾಗ್ ಫುಲ್ಲು ಈ ಬೆಂಗಳೂರು ಭಾಷೆಯಲ್ಲಿ ಇರುತ್ತಲ್ವ, ಅದಕ್ಕೆ ಇವತ್ತು ನಮ್ಮೂರ ಕಡೆ ಭಾಷೆ ಇವತ್ತಿಲ್ಲ. ಇವತ್ತಿನ ಬ್ಲಾಗಲ್ಲಿ ಫುಲ್ಲು ಬೆಂಗಳೂರೇ. ಓಕೆನಾ ಮಗಳೇ? ನೀ ಯಾವ ಭಾಷೆ ಕಲಿತೀಮ್ಮ ಇಲ್ಲಿದ್ದು? ಇವಳು ಇಲ್ಲಿದ್ದರೂ ಕೂಡ ನಾವು ನಮ್ಮ ಕಡೆ ಭಾಷೆನೇ ಕಲಿಸೋದು. ಆಲ್ಮೋಸ್ಟ್ ಮನೇಲಿ ಯಾವ ಭಾಷೆ ಮಾತಾಡ್ತೀವಲ್ವ ಅದೇ ಭಾಷೆ ಕಲಿತಾರೆ. ಬಟ್ ಏನಾಗುತ್ತೆ ಅಂದರೆ ಸ್ಕೂಲ್ಗೆಲ್ಲ ಹೋದಾಗ ಅವಾಗ ಒಂದು ಸ್ವಲ್ಪ ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಮಿಂಗಲ್ ಆಗ್ಬಿಟ್ಟು ಮಿಸ್ ಜೊತೆ ಎಲ್ಲ ಸಿಕ್ಕೊಂಡು ನಗವ. ಯಾಕೆ ನಗ್ತಾ ಇದೆಯಾ? ನಾನ್ ಸೆನ್ಸ್. ಮಿಂಗಲ್ ಆಗ್ಬಿಟ್ಟು ಸ್ವಲ್ಪ ಇಲ್ಲಿ ಭಾಷೆ ಕಲ್ತರು. ಬಟ್ ನಾವು ಮಾತ್ರ ಆಲ್ಮೋಸ್ಟ್ ಮನೇಲಿ ಏನು ಮಾತಾಡ್ತೀವಲ್ವ ಅದನ್ನೇ ಕಲಿಸೋದು. ಓಕೆನಾ ಮಗಳೇ? ಮತ್ತು ಅವಳು ಇಂಗ್ಲೀಷ್ ಕಲಿತಾಳೆ, ಇಂಗ್ಲೀಷು ಮಾತಾಡ್ತಾಳೆ ನಮ್ಮ ಭಾಷೆ ಜೊತೆ. ಬೇಗ ಇಂಗ್ಲೀಷ್ ಮಾತಾಡ್ತಾಳೆ ಇನ್ನೂ ಚಿಕ್ಕವಳಿದ್ದಾಗ. ಇದು ಏನು ಗೊತ್ತಾ, ಡೈಲಿ ನಮ್ಮ ಶ್ರೀವಾರಿ ಮಾಡುವಂಥ ಘನಂದಾರಿ ಕೆಲಸ ಮಾಡಿಬಿಟ್ಟು ಈ ಥರ ಸ್ಮೈಲ್ ಮಾಡ್ತಾಳೆ. ಏನಮ್ಮ ನಿನ್ಗಾದ್ರೂ ಚೆನ್ನಾಗಿ ಅನ್ಸುತ್ತಾ? ಇದು ಇಷ್ಟ ಆಯ್ತಾ? ಇನ್ನು ಜಸ್ಟ್ ಮಿಸ್ ಹಾಕ್ಬೇಕಂದಿದ್ವಿ, ಅದು ಚಾಲು ಮಾಡಬೇಕು. ಏನು ಗೊತ್ತಾ, ನಮ್ಮ ಮಿಸ್ಸಸ್ಗೆ ಒಂದು ಮಗು ಆದ್ರೂ ಕೂಡ ಜಾಸ್ತಿ ದಪ್ಪ ಆಗಿಲ್ಲ. ಆ್ಯಂಡ್ ಜಾಸ್ತಿ ಏನು ಸ್ವಲ್ಪ ದಪ್ಪ ಆಗೋದು ಕಾಮನ್ ಇರುತ್ತೆ. ಬಟ್ ಆಗ್ಲಾರ್ದಕ್ಕೆ ಕಾರಣ ಏನು ಗೊತ್ತಾ, ಸ್ವಲ್ಪ ಆಗಿದ್ದೀನಿ ನಾನು. ಏನು ಸ್ವಲ್ಪ ಆಗಿದ್ದೀನಿ ಅಲ್ಲ, ಸ್ವಲ್ಪ ಆದರೆ ಹುಯಿ ಅಂತ ಆದರೆ ಜಾಸ್ತಿ ಆಗಿಲ್ಲ. ಯಾಕಂದರೆ ಕಾರಣ ನಾನು ಏನಂದರೆ ಇಷ್ಟಿಷ್ಟಕ್ಕೆ ನಾನು ಕರೆಕ್ಟಾಗಿ ಸ್ವಲ್ಪ ಊಟ ಜಾಸ್ತಿ ಏನೇನೋ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ಸ್ ಅದು ಇದು ತಿಂತಾಯಿದ್ದೆ. ಬೈತಾ ಇರ್ತೀನಿ ನಾನು, ತಿನ್ನಬೇಡ ಅದನ್ನು ತಿನ್ನಬೇಡ ಇದನ್ನು ತಿನ್ನಬೇಡ ಅಂತ. ಆದಷ್ಟು ಸ್ವಲ್ಪ. ಆಮೇಲೆ ಟೀ ಕುಡಿಯೋದು. ಇನ್ನೊಂದೇನೋ ಹೇಳಬೇಕು. ಏನು ಹೇಳ್ತೀಯಾ? ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀಯಾ? ಏನು ಹೇಳಲ್ಲ, ಒಂದೇನೋ ತೋರಿಸ್ತೀನಿ. ಏನು? ಇಲ್ಲೋ ನನ್ನ ಕೂದಲ ಎಷ್ಟು ಹುಚ್ಚಾಗ್ತಾ. ಯಾವ ಭಾಷೆ ಮಾತಾಡಬೇಕು? ನನ್ನ ಕೂದಲು ನೋಡಿ ಎಷ್ಟು ಹೇರ್ ಫಾಲ್ ಆಗ್ತಿದೆ. ನನ್ನ ಕೂದಲು ಆಫ್ಟರ್ ಡೆಲಿವರಿ ಆಗ್ತಾ ಇರುವಂಥ ಸ್ವಲ್ಪ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ ನನ್ನ ಕೂದಲು ನೋಡಿ. ಒಂದ್ಸಲಿ ತಲೆ ಬಚ್ಕೊಂಡ್ರೆ ಇಷ್ಟು ಡೈಲಿ. ವೈ ಆರ್ ಯು ಲಾಫಿಂಗ್ ಮ್ಯಾನ್? ಕರೆಕ್ಟಾಗಿ ಮಾತಾಡಿ. ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಏನು ತಪ್ಪು ಮಾತಾಡ್ತಾ ಇದ್ದೀನಾ? ಹೌದಾ? ಓಕೆ. ನಾನು ತಲೆ ಬಾಚ್ಕೊಂಡಾಗ ಇಷ್ಟು ಹೇರ್ ಫಾಲ್ ಕಾಮನ್. ಓಕೆ. ಡೆಲಿವರಿ ಆಫ್ಟರ್ ಡೆಲಿವರಿ ತುಂಬ ಜಾಸ್ತಿ ಹೇರ್ ಫಾಲ್ ಆಗ್ಬಿಟ್ಟಿದೆ. ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ಅವಳು ಮಾತಾಡಕ್ಕೆ ಟ್ರೈ ಮಾಡ್ತಾರೆ ಸ್ವಲ್ಪ ಜಾಸ್ತಿ. ಯಾರ ಜೊತೆನೂ ಇಲ್ಲಿ ಮಾತಾಡಿಲ್ವಲ್ಲ ಹೊರಗಡೆ. ನೀನು ನೋಡಿದ್ಯಾ? ನಾನು ಕೆಲ್ಸಕ್ಕೆ ಹೋಗುವಾಗ ಅಲ್ಲಿ ಎಲ್ಲರ ಹತ್ರನೂ ಇದೇ ಭಾಷೆ ಮಾತಾಡ್ತಿದ್ದೆ. ಹೋಗಿ ಕೇಳ್ಕೊಂಡು ಬರ್ತಾರೆ. ಎಷ್ಟು ದಿವಸ ಹೋಗಿದ್ದೆ? ಒಂದು ವರ್ಷ ಹೋಗಿದ್ದೆ. ಒಂದು ವರ್ಷದಲ್ಲೆಲ್ಲ ಕಲ್ಬಿಟ್ಟ. ಇವಾಗ ಬಿಟ್ಟು ಒಂದು ವರ್ಷ ಆಯ್ತಲ್ಲ, ಇವಾಗೆಲ್ಲ ಏನಿದೆ, ನನಗೆ ಎಲ್ಲ ಭಾಷೆನೂ ಬರುತ್ತೆ. ಅಂದರೆ ಎಲ್ಲ ಭಾಷೆ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಭಾಷೆ ಅಲ್ಲ, ಬೆಂಗಳೂರು ಶೈಲಿ ಮಾತಾಡೋದು, ಆಮೇಲೆ ಮಂಗಳೂರು ಸೈಡು ಎಲ್ಲ ಥರ ಭಾಷೆನೂ ನಾನು ಮಾತಾಡ್ತೀನಿ. ಹೌದಾ? ಮಂಗಳೂರು ಸೈಡ್ ಏನು ಮಾತಾಡ್ತಾರೆ? ತೋರಿಸು ಸ್ವಲ್ಪ ನೋಡೋಣ. ನೆಕ್ಸ್ಟ್ ಲಾಗು ಮಂಗಳೂರು ಭಾಷೆ ಮಾತಾಡೋದು. ಒಂದು ಸುಮ್ಮನೆ ಒಂದು ಜಲಕ್ ತೋರ್ಸಮ್ಮ ನೋಡವ, ನೋಡೋಣ. ಹಿಂಗೆ ಒಂದು ಜಲಕ್ ತೋರ್ಸು. ಎಂತ ಬುದ್ಧಿ ಇಲ್ವಾ ನಿಮ್ಗೆ? ಇವಾಗ ಅದು ಬರಲ್ಲ, ಯಾಕಂದ್ರೆ ನಾನು ಬೆಂಗಳೂರು ಭಾಷೆ ಮಾತಾಡ್ತಿದ್ದೀನಲ್ಲ. ಸೊ ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಮಂಗಳೂರು ಭಾಷೆ ಮಾತಾಡ್ತೀನಿ. ಅಂತ ಅಂದರೆ ಶ್ರೀವಾರಿ ಮಲಗಿದ್ದಾಳೆ. ಓಕೆನಾ? ಅವಳು ಫುಲ್ ಗಾರ್ಡನ್ ಇದ್ರಲ್ಲಿದ್ದಾಳೆ. ಇಷ್ಟೆಲ್ಲ ಅವಳಿಗೆ ಅದು ಅವ್ರ ಮಮ್ಮಿ ವೇಲ್ ಬೇಕು. ಆ ವೇಲಿದ್ದರೆ ಒಂಥರ ಅವ್ರ ಅಮ್ಮ ಜೊತೆಗಿದ್ದಂಗೆ ಅವಳು ಫೀಲ್ ಬರುತ್ತೆ. ಅದಕ್ಕೆ ಅವಳಿಗೆ ಆ ಥರ ವೇಲ್ ಹಾಕಿರ್ತೀವಿ ಸುತ್ತಮುತ್ತ. ಸ್ವಲ್ಪ ಬಟ್ಟೆ ಆ ಥರ ಎಲ್ಲ ಬಿದ್ದಿರಬೇಕು ಅಂದರೆ ಅವಳಿಗೆ ಒಂದು ಫೀಲು ಯಾರೋ ಇದ್ದಾರೆ ಅಂತ. ಎಲ್ಲ ಕ್ಲೀನಾಗಿ ಇಟ್ಬಿಟ್ರೆ ಸುತ್ತ ಅವಳೇನು ಅನ್ಕೋತಾಳೆ ಯಾರೂ ಇಲ್ಲ ಇಲ್ಲಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಬಟ್ಟೆ ಅಲ್ಲಿ ಕೆದ್ರಿಂಗ್ ಇರಬೇಕು. ಜಲಕ್ಕೆ ಕೊಡಬೇಕು. ಯಾರಿಗೆ ಜಲಕ್ಕೆ ಕೊಡಬೇಕು ಅಂತ ಅಂದರೆ ಅವ್ರ ಮನೆಯವ್ರಿಗೆ, ಸುನೀತಾ ಅವ್ರ ಮನೆಯವ್ರಿಗೆ ನೀನು ಕಾಲ್ ಮಾಡಿಬಿಟ್ಟು ಈಗ ಈ ಥರ ಬೆಂಗಳೂರು ಭಾಷೆಯಲ್ಲೇ ನೀನು ರೆಗ್ಯುಲರಾಗಿ ಏನು ಮಾತಾಡ್ತೀವೋ ಸಮಾಚಾರ, ಅದೇ ಸಮಾಚಾರನ ಬೆಂಗಳೂರು ಭಾಷೆಯಲ್ಲಿ ಮಾತಾಡಬೇಕು. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಿಮ್ಮಮ್ಮ ಕೆಲಸ ಮಾಡ್ತಿರ್ತಾರಾಗ ಹೊಲದಲ್ಲಿ ಅಲ್ವಾ? ನಿಮ್ಮ ಅಪ್ಪಗೆ ಮಾಡು. ನಮ್ಮ ಅಪ್ಪ ಹಚ್ಚಲಾ? ಹಾಂ,
ಹಾಂ ಡನ್ನು. ಸ್ಪೀಕರ್ ಹಾಕು, ಕೇಳೋಣ ಹೆಂಗಿರುತ್ತೆ ರಿಯಾಕ್ಷನು ಅಂತ. ಆದರೆ ನಮ್ಮ ಪಪ್ಪ ಜಾಸ್ತಿ ಮಾತಾಡಲ್ವಲ್ಲ ನನ್ನ ಹತ್ರ. ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಹಾಂ ಆಯ್ತು ಇಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಹಾಂ ಅಷ್ಟೇ ಇರಲಿ, ಅವಾಗ ಅದನ್ನ ಮಾತಾಡು. ಇಲ್ಲಾಂದರೆ ನಿಮ್ಮ ಸಿಸ್ಟರ್ಗೆ ಹಚ್ಚು. ನಮ್ಮ ಸಿಸ್ಟರ್ ಬಿಸಿ ಇರ್ತಾರೆ. ಸಿಸ್ಟರ್ ಇದೆ, ನಾನು ಮಾತಾಡೋದು ಕೇಳಿಸ್ತಿದ್ಯಾ ಅಲ್ಲಿ? ಹಾಂ ಕೇಳಿಸ್ತಾ ಇದೆಯಮ್ಮ. ನೀ ಜಾಸ್ತಿ ರೋಪ್ ಹಾಕ್ಬೇಡ, ಡಿವಾಸ್ ಥರ. ಸ್ಪೀಕರ್ ಹಾಕಮ್ಮ, ಕಿವಿಗೆ ಇಟ್ಟವಳಿಗಳು. ನಮ್ಮ ತಂಗಿ ರಿಸೀವ್ ಮಾಡಲ್ಲ, ನಮ್ಮ ದೊಡ್ಡಮ್ಮ ಮಾಡ್ತಾರೆ. ಹೌದಾ? ಮಾಡಿದ ತಕ್ಷಣ ಸ್ಪೀಕರ್ ಹಾಕು, ಓಕೆನಾ? ಹಲೋ. ಹಾಂ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೀಯಾ? ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಮ್ಮ. ನೀನೇನು ಮಾಡ್ತಾ ಇದೀಯಾ? ಏನು? ಓ ಜಾತ್ರೆ ಜೋರಾ? ಹಾ ಇಲ್ಲೇ 2 ಕಿಲೋಮೀಟರ್ ಇದ್ದೀವಿ ಪಕ್ಕ. ಬೈಕ್ ತಗೊಂಡು ಬರ್ತೇವೆ. ಏನು ಗೊತ್ತಾ, ಇವತ್ತು ನಮ್ಮೂರು ಜಾತ್ರೆ ಇದೆ, ಅದಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ. ಏನು ಆಟ? ನಿನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಜಾತ್ರೆಗೆ ಹೋಗಿ ಏನೇನು ತಗೋತಿದ್ಯಾ? ನನ್ನ ಬಿಟ್ಟು ಎಲ್ಲರೂ ಜಾತ್ರೆ ಮಾಡ್ತಾ ಇದ್ದೀರಲ್ಲ, ಮಾಡಿ ಮಾಡಿ. ಹಾ ಇರು ಅಂದಿದ್ರೆ ಏನು ಮಾಡ್ತಾ ಇದ್ರಿ? ಓ ನಿಂದು ಪಾಪು ಇದೆ, ನೀನು ಬರಬೇಡ ಅಂತ ಮನೇಲೇ ಬಿಟ್ಟು ಹೋಗ್ತಿದ್ರಿ. ನನಗೇನು ಗೊತ್ತಿಲ್ವಾ? ಆಮೇಲೆ ನಮ್ಮಮ್ಮ ನನ್ನ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ, ಏ ಪಾಪು ಇದೆ ಮನೇಲಿರೋ ಅಂತ. ಮನೆ ಕಾಯಕ್ಬಿಟ್ಟು ಹೋಗ್ಬಿಡ್ತಾ ಇದ್ರಾ? ಅದಕ್ಕೆ ನೆಕ್ಸ್ಟ್ ಇಯರ್ ನನ್ನ ಮಗಳು ದೊಡ್ಡವಳು ಆಗ್ತಾವಲ್ಲ, ಅವಾಗ ಬರ್ತೀನಿ ಜಾತ್ರೆಗೆ. ಮತ್ತೆ ಏನು ಸಮಾಚಾರ? ಅವಳ ತಂಗಿಗೆ ಕಾಲ್ ಮಾಡೋಕ್ಕೆ ಹೇಳಿದ್ದೆ ತಪ್ಪು ನಾನು. ಏನಂದರೆ ಸ್ವಲ್ಪ ಮಾತಾಡಿದ್ರು, ಆಮೇಲೆ ಅವ್ರ ಊರಲ್ಲಿ ಜಾತ್ರೆ ಅಂತ ಕಷ್ಟ ಸುಖ ಸ್ಟಾರ್ಟ್ ಮಾಡೋಳು ಇವಾಗ. ನೋಡೋಣ ಏನಾಗುತ್ತೋ. ಏರ್ಬಂಡು ಕ್ಲಿಪ್ ಏನಾದರೂ ಬೇಕಂದ್ರೆ ತಗೊಂಡು ಇಟ್ಟಿರು, ನೆಕ್ಸ್ಟ್ ಹೋಗ್ತೀಯಲ್ಲ. ಅಲ್ಲಿವರೆಗೂ ಇರಲ್ಲ ಬಿಡು. ಅಲ್ಲ ಇಲ್ಲ ನಾವು ಬೆಂಗಳೂರಲ್ಲಿ ತಾನೇ ಇರೋದು. ಬೆಂಗಳೂರು ಭಾಷೆ ಬೆಂಗಳೂರಲ್ಲಿದ್ದಾಗ ಬೆಂಗಳೂರು ಭಾಷೆ, ನಮ್ಮೂರಲ್ಲಿದ್ದಾಗ ನಮ್ಮೂರು ಭಾಷೆ. ಯಾವ ಜಾಗದಲ್ಲಿ ಯಾವ ಭಾಷೆ ಮಾತಾಡಬೇಕು ಆ ಭಾಷೆ ಮಾತಾಡಬೇಕು. ಸರಿ ಇಲ್ಲ? ಸೌಂಡ್ ಬಂತೇನೆ ಅಂತೇಳಿ? ಹಾಂ ಇಲ್ಲ ಇಲ್ಲ. ನಾ ಕಾಲ್ ಮಾಡ್ಲಿ ಈಗ ಮನೆಗೆ? ನೀನು ಮಾಡ್ತೀಯಾ? ಯಾರಿಗೆ ಮಾಡೋಣ? ಮಾಡು ಮಾಡು, ಯಾರಿಗಾದ್ರೂ ಮಾಡು. ನಮ್ಮ ಅಪ್ಪನ ಬಿಟ್ಟು ಹೇಳ್ಬೇಕು. ಯಾರಿಗಾದ್ರೂ ಮಾಡು, ಯಾಕಂದ್ರೆ ನಿನ್ನ ಹತ್ರ ಆಪ್ಷನ್ನೇ ಇಲ್ಲ. ಆಪ್ಷನ್ ಕೇಳಿಲ್ಲ, ಮಾಡಿದ್ರೆ ನಮ್ಮ ಅಮ್ಮಗೆ ಮಾಡಬೇಕು. ನಮ್ಮ ಅಪ್ಪನ ಜೊತೆ ಜಾಸ್ತಿ ಈ ಥರ ತುಂಬ ಜಾಸ್ತಿ ಸಲಿಗೆಯಿಂದ ಇದು ಇಲ್ಲ ನಂದು. ಯಾಕಂದರೆ ಮನೇಲಿ ಸ್ವಲ್ಪ ದೊಡ್ಡನಲ್ವ ನಾನು. ಸಿಗ್ತಾ ಇಲ್ವಾ? ಎಷ್ಟು ಲೇಟ್ ಮಾಡ್ತೀಯಪ್ಪ ನಿನಗೆ? ಇಲ್ಲ ಕಣೆ ಇದರಲ್ಲಿ. ನಾನು ಹಚ್ಕೊಡ್ತೀನಿ, ಕೊಡು. ಇಲ್ಲ ಕೊಡು. ಬೆಂಗಳೂರು ಭಾಷೆಲಿ ಹಿಂಗೆ ಮಾತಾಡತ್ತಾನೆ, ಇನ್ನೇಂಗೆ ಕೊಡ್ರಿ ಅನ್ಬೇಕು ಕಣೆ. ಹೌದಾ? ಕೊಡ್ರಿ, ಹಚ್ಕೊಡ್ತೀನಿ, ಕೊಡ್ರಿ. ಕೊಡು ಅಂದ್ರೆ ಬೇಕಾ ನಿನಗೆ? ಏನು ಗಜ್ಜು? ರಿಸೀವ್ ಮಾಡೋಕ್ಕೆ ಇದು ಲೇಟು. ಏನಕ್ಕಂದರೆ ನಮ್ಮಮ್ಮ ಫೋನ್ ಯಾವತ್ತೂ ಕೈಯಲ್ಲಿ ಇಟ್ಕೊಂಡು ಓಡಾಡಲ್ಲ, ಸುಮ್ಮನೆ ಮನೇಲಿ ರಿಸೀವ್ ಮಾಡೋದು. ಹಲೋ, ಏನಮ್ಮ ಮಾಡ್ತಾ ಇದೀಯಾ? ಏನಿಲ್ಲಪ್ಪ, ಯಾಕ? ಊಟ ಆಯ್ತಾ? ಊಟ ಆಯ್ತಪ್ಪ, ನಿಂದು? ಆಯ್ತು. ಹೆಂಗಿದೆ ನಿಮ್ಮ ತೋಟ, ಗಿಡ ಮರ ಗಂಟಿ ಎಲ್ಲ? ಎಲ್ಲ ಬೇಷ್ ಐತಪ್ಪ. ಚೆನ್ನಾಗಿದೆಯಾ ಎಲ್ಲ? ಅಪ್ಪ ಚೆನ್ನಾಗಿದಾನಾ? ಮತ್ತೆ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಗೊತ್ತೇನೆ. ಹಾಂ, ಬರ್ತೀರಾ ಬೆಂಗಳೂರಿಗೆ? ಯಾದಕ್ ಬರ್ಲಿ ಅಪ್ಪ? ಏನಕ್ಕೆ ಮತ್ತೆ ಸುಮ್ಮನೆ ಬೋರ್ ಆದರೆ ಬನ್ನಿ ಈ ಕಡೆ. ಅಲ್ಲೇನು ಮಾಡ್ತೀರಾ ಊರಲ್ಲಿದ್ದು? ಬರಲ್ವಾ? ಇದ್ರು ಇಲ್ಲೇ ಇರ್ತೀನಿ, ಏನಿದ್ರು ಇಲ್ಲೇ ಇರ್ತೀನಪ್ಪ, ಎಲ್ಲಿ ಬರಂಗಿಲ್ಲ. ಹೌದಾ? ಸರಿ ಸರಿ. ಎಲ್ಲ ಚೆನ್ನಾಗಿದ್ರೆ ತಾನೇ ಮನೇಲಿ? ಎಲ್ಲರೂ ಚೆನ್ನಾಗಿದೆ. ಏನಿದ್ದಾರೆ? ಎಲ್ಲರೂ ಚೆನ್ನಾಗದೇವಪ್ಪ ಅಂದೆ. ಒಂದು ಅರ್ಧ ಗಂಟೆನೂ ಬಿಟ್ಟಿರೋಕ್ಕಲ್ಲಿ ಇಲ್ಲ ಅಂತಾಳಲ್ವಾ?
ಅವಳು ತುಂಬ ಕೆಲಸ ಕೊಡ್ತಾಳೆ ಅವಳಿಗೆ. ಫಸ್ಟ್ ಟೈಮ್ ಏನು ಫಸ್ಟ್ ಟೈಮ್ ಎಷ್ಟೋ ಸರಿ ಕರ್ಕೊಂಡ್ ಬಂದಿದ್ದೀವಲ್ಲ. ಬರೀ ಕರ್ಕೊಂಡ್ ಕೂರ್ತೀಯ ನೋಡಕ್ಕೆ ಕಣ್ ಕುಕ್ಕ. ಯಾವ ಭಾಷೆ ಮಾತಾಡ್ತಿದ್ಯಾ ನೀನು? ಏನು ಕ್ಯಾನ್ಸಲ್? ಇಲ್ಲ ನಾನು ಬೆಂಗಳೂರು ಬಂದು ಮಾತಾಡ್ತೀನಿ, ಗೊತ್ತಾಗಲ್ಲ ನನಗೆ. ಅವಳು ಕಣ್ಣು ಕುಗ್ತಾ ಇದೆ ನೋಡು ಬೆಳಕಿಗೆ. ಕುಗ್ತಾ ಇದೆಯಾ ಜಾಸ್ತಿ? ಇರಲಿ, ಅವಾಗ ಕರ್ಕೊಂಡು ಬರ್ಬೇಕು ಹೊರಗಡೆ. ಹೊರಗೆ ಬಂದ್ಬಿಟ್ಟಿದ್ಯಾ ಮಗಳೇ? ಕಣ್ಬಿಡು ನೋಡು ಹೇಗೆ ಹೋಗ್ತಾ ಇದೆ ಕಣ್ಣು. ಒಳಗಡೆ ಕರ್ಕೊಂಡೋಗ್ರು ಅಂತ ನೋಡಮ್ಮ, ಹೊರಗಡೆ ಪ್ರಪಂಚ ನೋಡು ಹೇಗಿದೆ ಅಂತ. ಎಲ್ಲ ಜನರನ್ನ ನೋಡಿ ಹೇಗೆ ಓಡಾಡ್ತಿದ್ದಾರೆ ಗಾಡಿ ತಗೊಂಡು. ಶಾಕ್ 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 ಓಡಾಡ್ತಿದ್ದಾರೆ. ಶಾಕ್ ಓಡಾಡ್ತಾ ಇದ್ದಾರಾ? ರೂಢಿ ಆಗುತ್ತೆ, ಒಂದೆರಡು ದಿನ ಕರ್ಕೊಂಡು ಬಂದ್ರೆ ರೂಢಿ ಆಗುತ್ತಲ್ವಾ? ಅಲ್ವಾ ಮಗಳೇ? ರೂಢಿ ಮಾಡ್ಕೋಬೇಕಮ್ಮ ನೀನು. ಅನಿಸ್ತಾ ಇದೆ ಗೊತ್ತಾ, ಬಿಸಿಲು ಜಾಸ್ತಿ ಇಲ್ಲ, ತಂಪಿದೆ ಕ್ಲೈಮೇಟ್ ಅಲ್ಲ, ಅದಕ್ಕೆ ಈ ಕ್ಲೈಮೇಟ್ಗೆ ಒಂದು ಬಿಸಿ ಬಜ್ಜಿ ತಿನ್ಬೇಕನ್ನಿಸ್ತು. ಮಾಡು. ಏನು ಮಾಡು? ಬರೀ ನನ್ನ ಅಡಿಕೆ ಹಾಕ್ತೇನೆ ಎಲ್ಲ ಸೇರಿ. ನೀನು ಯಾವ ಭಾಷೆ ಮಾತಾಡ್ತಿದ್ದೀನಿ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲ ನನಗೆ ಹೇಳ್ತೀಯಲ್ಲ ಕೆಲಸ, ನೀನು ಮಾಡಬೇಕು. ಅಮ್ಮು, ನಿನಗೆ ನೀನು ಪಪ್ಪ ಇಲ್ಲೇ ಕೂತ್ಕೊಳ್ಳಿ, ನಾನು ಬಜ್ಜಿ ಮಾಡ್ಕೊಂಡ್ಬರ್ತೀನಿ, ಓಕೆನಾ? ಇವಳನ್ನ ಇವಾಗ ನಗಿಸ್ಲಾ? ಗುಲ್ಲಿ ಏನು ಮಾಡ್ತಾ ಇದೆಯಾ ಬಂದರಿ? ಇಲ್ಲಿ ನೋಡಮ್ಮ, ಅವಳು ಸರಿಯಾಗಿ ಮಕ್ಕ ನೋಡೋಕ್ಕಾಗ್ತಾ ಇಲ್ಲ ಕಣ್ ಹೋಗೋದ್ರಿಂದ, ಅದಕ್ಕೆ ಒಳಗಡೆ ಬಾ, ಅಲ್ಲೇ ನಗಿಸ್ತೀನಿ. ಆಮೇಲೆ ನಗಿಸುವಂತೆ ಬಿಡು. ಮಹಾರಾಜನ್ ಥರ ಚೇರ್ ಹಾಕೊಂಡು ಹೊರಗಡೆ ಕೂತ್ಕೊಂಡ್ಬಿಟ್ರೆ ಇವಳನ್ನ ಎತ್ಕೊಂಡು ಕೂತ್ಕೋ. ನಂಗೆ ಎಷ್ಟೊಂದು ಕೆಲಸ ಇದೆ. ಮನೆ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಬಟ್ಟೆ ತೊಳಿಬೇಕು, ಆಮೇಲೆ ನಿಮಗೆ ಬಜ್ಜಿ ಮಾಡ್ಕೊಡ್ಬೇಕು. ಬೇಡವಾ ಬಜ್ಜಿ? ಹಾಗಾದ್ರೆ ಬೇಕಮ್ಮ, ಮಾಡಿಕೊಡು. ತಗೊಂಡು ಕೂತ್ಕೋ ಬಾ. ಅಲ್ಲಿ ಹಾಕು, ನಾನು ಅವ್ರ ಜೊತೆ ಇರ್ತೀನಿ. ಅಲ್ಲೇ ಅವ್ರ ಪಕ್ಕನೇ ಕೂತ್ಕೋ ಬಾ. ಬರೀ ನಡ್ತೀನಿ. ನಾನು ಮಳ್ಬಿಟ್ಟೋಯ್ತು, ತಲೆ ಕೆಟ್ಟೋಯ್ತು, ಭಾಷೆ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಗಿ. ಮಳ್ಳ ಅಂದ್ರೆ ಕನ್ಫ್ಯೂಸ್ ಅಂತ, ಕನ್ಫ್ಯೂಸ್ ಆಗೋಗ್ಬಿಟ್ಟೆ ಅಂತ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ, ನೋಡ್ಬೋದು. ನೀರೆಲ್ಲ ಹರ್ಕೊಂಡು ಇಳಿತಾ ಐತೆ ಇಲ್ಲಿಂದ. ನಾನು ಬೈಕ್ ಮಾತ್ರ ಇಲ್ಲೇ ಕೆಳಗಡೆ ಐತೆ, ವಾಶ್ ಮಾಡಿರಲಿಲ್ಲ ಅದನ್ನು, ಇವಾಗಲಾದ್ರೂ ವಾಷಿಂಗ್ ಆಗಲಿ. ವಾವ್, ಮಳೆ ಅಲ್ವಾ? ಇಷ್ಟೊಂದು ಜೋರಾಗಿ ಇನ್ನೂವರೆಗೂ ಆಗಿರಲಿಲ್ಲ. ಬಂದು ನಾವು 15 ಡೇಸ್ ಆಯಿತು. ನನಗಂತೂ ಫುಲ್ ಖುಷಿ ಆಯಿತು. ಏನಕ್ಕೆ? ಏನು ಬೆಳೆ ಏನಾದರೂ ಬೆಳೆದಿದೆಯಾ ಇಲ್ಲಿ? ಹೌದಪ್ಪ, ನಾವು ರೈತರು, ಮಳೆ ಬಂದರೆ ಖುಷಿ ಪಡಬೇಕು. ಹೌದಾ? ಇರಲಿ, ಪದೇ ರೈತರು ಅಂತ ಹೇಳಿ ಅದೇನೋ ಸಿಂಪತಿ ಗಿಟ್ಟಿಸ್ಕೋಬಾರ್ದು. ಎಲ್ಲರೂ ರೈತರೇ. ಎಲ್ಲರೂ ರೈತರು. ನೀನು ರೈತನಾ? ಹೊಲದಲ್ಲಿ ಬೆಳೆ ಬೆಳಿತಿದ್ಯಾ? ಯಾಕೆ ನಾನು ಮಾಡಿಲ್ವಾ ಮುಂಚೆ? ನಾನು ಇವಾಗ ಮಾಡ್ತಾ ಇದೀಯಾ? ಮುಂಚೆ ಮಾಡಿಲ್ವಾ? ರೈತರೇ, ನೀವು ರೈತರೇ, ಓಕೆನಾ? ನಿಮ್ದು ಹೊಲ ಇದೆ, ಎಲ್ಲ ಇದೆ. ನಾವು ರೈತರೇ. ಎಲ್ಲರೂ ರೈತರೇ ಜಗತ್ತಲ್ಲಿ. ಯಾಕಂದ್ರೆ ಯಾರು ಬರೀ ಬೆಳೆ ಮಾತ್ರ ಬೆಳೆಯೋದಲ್ಲ. ಪುನೀತ್ ರಾಜ್ಕುಮಾರ್ ಸರ್ ಹೇಳ್ತಾರೆ ಗೊತ್ತಾ, ಯಾವನೇನು ಅಂದರೆ ಒಂದು ಫ್ಯಾಕ್ಟ್ರಿಲಿ ಏನೋ ಕೆಲಸ ಮಾಡೋದು ಅವನು ಒಂಥರ ರೈತನೇ ಒಂದು ಲೆಕ್ಕಕ್ಕೆ. ಸೃಷ್ಟಿಕರ್ತ ಇನ್ನೊಂದು ಹೆಸರೇ ರೈತ, ಆಯ್ತಾ? ಅಯ್ಯೋ, ನನಗೆ ಫಿಲಾಸಫಿ ಹೇಳ್ಬೇಡ, ಬೇಗ ರೀಲ್ಸ್ ಮಾಡೋಣ. ಕಸ ಹಾಕೋದು ನಾನೇ ಗೊತ್ತಾ? ನೀನು ಹಾಕ್ತೀಯ ಬೆಳಗ್ಗೆ ಎದ್ಬಿಟ್ಟು ಕಸನ? ಒಂದ್ಸರಿನಾದ್ರೂ ಹಾಕಿದೀಯಾ? ದೊಡ್ಡ ಅನಂತರಿ ಕೆಲಸ ಮಾಡಿದೀಯ ಬಿಡು. 6 ಗಂಟೆಗೇನೋ ಬರುತ್ತೆ ಕಸದ ಗಾಡಿ. ಅವಾಗ ಕರೆಕ್ಟಾಗಿ ಹೇಳ್ಬೇಕು, ಇಲ್ಲ ಅಂದರೆ ಒಂದು ದಿವಸ 2 ದಿವಸ ಗ್ಯಾಪ್ ಆಗಿಬಿಟ್ರೆ ಮುಗ್ದೋಯ್ತು. ಹಸಿ ಕಸ ಎಲ್ಲ ರೋದನೆ ಕೊಟ್ಬಿಡುತ್ತೆ. ಮಗಳಿಗೆ ಏನು ಅಂದರೆ, ನನ್ನ ಮಗಳಿಗೆ ಸಿಂಗಲ್ ಆಗಿ ಒಬ್ಬಳಿಗೆ ಬೆಡ್ರೂಮಲ್ಲಿ ಹಾಕಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಅವಳಿಗೆ ಅಪ್ಪ ಅಮ್ಮ ಈ ಥರ ಕೆಲಸ ಮಾಡ್ತಾ ಇರೋದು, ಹಿಂಗೆ ನಾವಿಬ್ಬರು ಇರೋದು, ನಾನಲ್ಲಿ ಕೆಲಸ ಮಾಡ್ತಾ ಇರೋದು, ಓಡಾಡ್ತಾ ಇರೋದು ಅವಳು ನೋಡ್ತಾ ಇರಬೇಕು. ಅಂದರೆ ಸುಮ್ಮನೆ ಇರ್ತಾಳೆ. ಅಲ್ಲಿ ಹೋಗಿ ಈ ಥರ ಇಲ್ಲಿ ಬೆಡ್ರೂಮಲ್ಲಿ ಹಾಕ್ಬಿಟ್ರೆ ಏನು ಮಾಡ್ತಾಳೆ? ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಏನಿದು ಜೂಲಾದಲ್ಲಿ ಹಾಕಿದ್ರೂ ಸುಮ್ಮನೆ ಇರಲ್ಲ, ಅಳ್ತಾಳೆ. ಸೊ ಈ ಥರ ಅವಳಿಗೆ ಹಿಂಗಿರ್ಬೇಕು. ಪಪ್ಪ ಮಮ್ಮಿ ಅಲ್ಲೇ ಹತ್ರನೇ ಇರಬೇಕು. ಅವಳಿಗೆ ಅಳಲ್ಲ, ಸುಮ್ಮನೆ ಅವಳು ಆಟ ಆಡ್ತಾಳೆ. ನಾವು ನಮ್ಮ ಕೆಲಸ ಮಾಡ್ಬೋದು. ತುಂಬ ಒಂದು ಲೆಕ್ಕಕ್ಕೆ ಸೈಲೆಂಟು, ಜಾಸ್ತಿ ಕಾಡಲ್ಲ.
ಬಟ್ ಇನ್ನು ಮುಂದೆ ಗೊತ್ತಿಲ್ಲ, ಬೆಳೀತಾ ಬೆಳೀತಾ ಏನು ಮಾಡ್ತಾವ ಅಂತ. ಜಾಸ್ತಿ ಕಾಡ್ದೆ ಹೋದರೆ ಸಾಕಪ್ಪ, ಆರಾಮಾಗಿ ಸೈಲೆಂಟಾಗಿದ್ದರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಲ್ವಾ? ಇಲ್ಲಾಂದರೆ ಒಂದು ವರ್ಷದವರೆಗೂ ಸರಿಯಾಗೈತೆ ನಮಗೆ ಮಾರಿ ಹಬ್ಬ. ಮಳೆ ಬಂದಿರೋದಕ್ಕೆ ಇದು ಮಾಡ್ತಾಯಿದ್ದಾಳೆ, ಪಕೋಡ, ಆನಿಯನ್ ಪಕೋಡ. ಏನಿದು ಈ ಥರ ಅರ್ಧಂಬರ್ಧ ಹೀಗೆಲ್ಲ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀರಾ? ಸೊ ನೋ ಪ್ರಾಬ್ಲಮ್, ಇದು ಇರೋದೇ ಈ ಥರ. ಬಟ್ ಈ ಥರ ಇದ್ದರೆ ಜಾಸ್ತಿ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟು ಅದು ಇದು ಮಾಡಿಬಿಟ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ಅದು ತಿನ್ನೋಕೆ ಅಷ್ಟೊಂದು ಇದು ಬರೋಲ್ಲ. ಬಟ್ ಇದು ಏನು ಫುಲ್ಲು ಕ್ರಂಚಿ, ಬಾಯಲ್ಲಿಟ್ಟರೆ ಕುರುಮ್ 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 ಅಂತ ಬರುತ್ತೆ. ಸೊ ತೋರಿಸಿ, ಓಕೆನಾ? ಇದು ಜಾಸ್ತಿ ನೀರು ಹಾಕೋಂಗಿಲ್ಲ. ಈರುಳ್ಳಿಲಿ ಏನು ನೀರು ಇರುತ್ತಲ್ಲ, ಅದೇ ನೀರಿಂದ ಅದನ್ನು ಕಿವುಚಿ ನೀರು ತೆಗೆದು ಅದೇ ನೀರಿನಲ್ಲಿ ಇದು ಆಗಿ ಏನದು ಕಡಲೆ ಹಿಟ್ಟು ಮಿಕ್ಸ್ ಆಗಿ ಇದಾಗಿರೋದು, ಕಲಸಿರೋದು. ಸ್ವಲ್ಪ ಜಾಸ್ತಿ ನೀರು ಹಾಕಿ ಸ್ವಲ್ಪ ಹಾಕಿ ಈ ಥರ ಮಾಡಿದ್ದಾರೆ. ಅದೇ ಮತ್ತೆ ಕಲಸಿದ್ದು ಇನ್ನೂ ನೀರು ಬಿಟ್ಟಿತ್ತಲ್ವ, ಅದು ಉಪ್ಪು ನೀರು ಬಿಟ್ಟಿತ್ತು. ಉಪ್ಪು ನೀರು ಬಿಟ್ಟಿತ್ತು. ಅದನ್ನ ಇನ್ನೊಂದು ಸ್ವಲ್ಪ ಹದವಾಗಿ ಕಲಸಿದ್ರೆ ಈ ಟೆಕ್ಸ್ಚರ್ಗೆ ಬಂದೈತೆ. ಸೊ ಇವಾಗ ಇದನ್ನ ಎಣ್ಣೆಲಿ ಬಿಡೋದು, ಸೂಪರ್ ಕ್ರಂಚಿಯಾಗಿ ಬರುತ್ತೆ. ಕ್ರಂಚಿ ಪಕೋಡ ಮಾಡ್ತಾ ಇದ್ದೀನಿ ನೋಡಿ. ಬಿಡ್ಲೆ ಬಿಡ್ಲೆ ಅಲ್ಲ, ಅದು ಬಿಡ್ಲಾ ಬಿಡ್ಲಾ? ಬಿಡು. 2 ಬಿಡ್ಲ ಹಾಕಿ ಎಣ್ಣೆಗೆ. ಯಾಕೆ ಹೆಂಗೈತೆ ಮೈಗೆ? ಅದು ಬಿಡು ಅಂದಿದ್ದಾನೆ ನೀನೆ. ಮೊದಲು ಕರೆಕ್ಟಾಗಿ ಬಜ್ಜಿ ಬಿಡುತ್ತೆ ಈ ಥರ. ಅಂದರೆ ಅದನ್ನ ರೌಂಡ್ ಮಾಡಿ ಶೇಪಲ್ಲಿ ಏನು ಬಿಡೋದಿರಲ್ಲ. ಅದನ್ನು ಹೆಂಗೆ ಮನಸ್ಸಿಗೆ ಬರುತ್ತೋ ಹಿಂಗೆ ಸುಮ್ಮನೆ ಶೇಪ್ಲೆಸ್ ಆಗಿ ಬಿಡಬೇಕು. ಶೇಪ್ಲೆಸ್ ಆಗಿಬಿಟ್ರೆ ಏನ ಈಗ ಶೇಪ್ಲೆಸ್ ಆಗಿ ಬಿಡ್ತಾ ಇದ್ರೆ ಅದು ಉದ್ದಕ್ಕೆ ಒಂಥರ ಶೇಪ್ ತೋರಿಸಿ ನಿಮಗೆ. ಆಲ್ಮೋಸ್ಟ್ ತಿಂದಿರ್ತೀರ, ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಒಂದು ವಿಷಯ ಏನಾಗ್ಬಿಡ್ತು ಅಂದರೆ, ಇದು ಬಜ್ಜಿ ಸ್ಮೆಲ್ ಬರುತ್ತಲ್ಲ, ಇದಕ್ಕೆ ಶ್ರೀವಾರಿ ವಾಮಿಟ್ ಮಾಡ್ಕೊಂಡ್ಬಿಟ್ಟು, ಪಾಪು ವಾಮಿಟ್ ಮಾಡ್ಕೊಂಡೈತಿ ಇವಾಗ, ವಾಂತಿ. ಇದ್ರ ವಾಸನೆಗೆ ಸ್ವಲ್ಪ ಈರುಳ್ಳಿ ವಾಸನೆ, ಸ್ವಲ್ಪ ಘಾಟು ಮಸಾಲೆ ಇತ್ತು ಅನ್ನೋದ್ರ ಒಳಗೆ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟು ಫುಲ್ ಜಾಸ್ತಿನೇ ಮಾಡ್ಕೊಂಡ್ಬಿಟ್ರೆ. ಅವಾಗ ಮಾಡ್ಕೊತಿರ್ತಾಳೆ. ಐ ಥಿಂಕ್ ಅದು ಕಾಮನ್ ಅಂತ ನಮ್ಗೆ ಅನ್ಸುತ್ತೆ, ವಾಂತಿ ಮಾಡ್ಕೊಳ್ಳೋದು. ಹೋಗಿಲ್ಲ, ಜಾಸ್ತಿ ಏನು ಮಾಡ್ಕೊಳ್ಳಲ್ಲ, ದಿನಕ್ಕೆ ಒಂದು ಸಾರಿ ಏನಾದರೂ ಮಾಡ್ಕೊತಾಳೆ ವಾಂತಿ ಅಂತ. ಫೈನಲಾಗಿ ಬಿಸಿ ಬಿಸಿ ಚಹಾ, ಕೋಲ್ಡ್ ಕ್ಲೈಮೇಟ್ ಜೊತೆ ನೋಡೋಕೆ ಹೆಂಗೆ ತಿಂದು ನೋಡೇ ಬಿಡ್ತೀನಿ ನಾನು. ಆಲ್ರೆಡಿ ಸಿಕ್ಕಾಪಟ್ಟೆ ತಿಂದಿದೆ, ಇನ್ನೂ ಎಷ್ಟು ತಿನ್ಬೇಕು ಅನ್ಕೊಂಡಿದ್ಯಾ? ಚೆನ್ನಾಗಿದೆ. ಇದನ್ನು ತಗೊಂಡು ಅದು ತೊಗೊಂಡ್ಬಾರ ನೀನು. ಟೀ ಇದ್ರೆ ಇವಳಿಗೆ ಮಾತ್ರ ಈ ಬಿಸ್ಕೆಟ್ ಬೇಕಪ್ಪ. ನಾವು ಇದನ್ನು ತಿನ್ಕೊಳ್ಳೋಣ. ಇನ್ನೂ ಒಂದು ಜುಗಾಡ್ ಮಾಡ್ತಾ ಇದ್ದಾನೆ ಇವಾಗ. ಜುಗಾಡ್ ಅಂದರೆ ಒಂದು ಇಕೋ ಫ್ರೆಂಡ್ಲಿ ಆ್ಯಂಡ್ ನಮಗೂ ಹೆಲ್ತ್ಗೆ ಸೈಡ್ ಎಫೆಕ್ಟ್ ಆಗದೆ ಇರುವಂಥ ರಿಫಿಲ್ ಯೂಸ್ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ತಾ ಇದ್ದೀನಿ ರಿಫಿಲ್. ಏನು ಅಂದರೆ ಕರ್ಪೂರ ಯೂಸ್ ಮಾಡಿಕೊಂಡು, ಇದು ಆಲ್ರೆಡಿ ಖಾಲಿ ಆಗೈತೆ ರಿಫಿಲು. ಸೊ ಇದನ್ನು ಮಷಿನ್ ಅಂತೂ ಇದು ಯಾವಾಗಲೂ ಆನ್ ಇದ್ದೇ ಇರುತ್ತೆ. ಸೊ ಇದನ್ನು ಹೊಸ ತರಬೇಕು. ಹೊಸ ತಂದರೂ ಇದು ಸ್ವಲ್ಪ ಯೂಸ್ ಮಾಡೋದು ಒಳ್ಳೆಯದಾ ಅಲ್ವಾ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕರ್ಪೂರದಿಂದ ಸೊಳ್ಳೆ ಓಡೋಗುತ್ತೆ ಅಂತ ಗೊತ್ತು. ಅದಕ್ಕೆ ನಾನು ಇದನ್ನು ಓಪನ್ ಮಾಡಿ ಇದನ್ನೆಲ್ಲ ಪುಡಿ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ. ಮತ್ತೆ ಅದು ಚಿಕ್ಕ ಮಕ್ಕಳಿಗೂ ಡೇಂಜರ್, ಅದರ ಸ್ಮೆಲ್ ತಗೋಬಾರ್ದು. ಅದಕ್ಕೆ ಸ್ಮೆಲ್ ತಗೋಬಾರ್ದು. ಸೊ ಅದಕ್ಕೆ ಶ್ರೀವಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು ನಾವು, ಕಸರತ್ತು. ಸೊ ಇದನ್ನು ಸರಿಯಾಗಿ ಇವಾಗ ಪುಡಿ ಮಾಡಬೇಕು. ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದರಿಂದ ಸ್ಮ್ಯಾಶ್ ಮಾಡೋಣ. ನೋಡು ಹೆಂಗೈತೈತೆ. ಅದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು ಇವಾಗ. ಪಾಪು ಇದ್ದರೆ ಸೊ ಇದನ್ನ ಟ್ರೈ ಮಾಡಿ. ಇದರೊಳಗಡೆ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ರಿಫಿಲ್ಗೆ ಎಷ್ಟು ಬೇಕೋ ಅಷ್ಟು. ಫಸ್ಟು ಇದರಲ್ಲಿ ಇದು ಕರಗೋಷ್ಟು ಹಾಕ್ತೀನಿ. ಒಂದು 10 ನಿಮಿಷ ಬಿಡೋಣ. ಇಷ್ಟು ಹಾಕ್ಬಿಟ್ಟು ಕರಗೋದಕ್ಕೋಸ್ಕರ ಇಷ್ಟು ಹಾಕ್ತಾಯಿದ್ದೀನಿ. ನನ್ನ ಮಗಳು ಮಾತಾಡೋದು ಕಲ್ತಿದ್ದಾಳೆ ನೋಡಿ, ಹೇಗೆ ಮಾತಾಡ್ತಾಳೆ ಇವಾಗ. ಮಾತಾಡಮ್ಮ. ಮತ್ತೆ ಮತ್ತೆ ಮತ್ತೆ
ಮತ್ತೆ ಹಾ ಮತ್ತೆ ಅದು ಅಳ್ತಾ ಇರೋ ತರ ಅನಿಸ್ತಿದೆ, ಆದ್ರೆ ಅವಳು ಅಳೋದಲ್ಲ, ಅದು ಆ ರೀತಿ ಆಟ ಆಡೋದು ಅವಳು. ಹಾ ಮತ್ತೇನಮ್ಮ ಹೇಳು. ಇವಾಗ ಈ ಎಣ್ಣೆನ ಇದರಲ್ಲಿ ಹಾಕ್ತಾ ಇದ್ದೀನಿ ಫುಲ್ಲು. ಕಾಣಿಸ್ತಾ ಇದೆಯಾ? ಇವಾಗ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬರೋಣ, ಸಾಕಿಷ್ಟು. ಓಹ್, ಸ್ವಲ್ಪ ಚೆಲ್ದಂಗೆ ಆಯಿತು. ಈಕೋ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ರಿಫಿಲ್ ರೆಡಿ ಆಯಿತು. ಫಸ್ಟು ಇದನ್ನು ಇಲ್ಲೇ ಟ್ರೈ ಮಾಡಿ ನೋಡೋಣ ಹೊರಗಡೆ, ಆಮೇಲೆ ಬೆಡ್ರೂಮಲ್ಲಿ ನೋಡೋಣ ಸ್ಮೆಲ್ ಯಾವ ಥರ ಬರುತ್ತೆ. ಆ್ಯಕ್ಟಿವ್ ಮೋಡ್. ಇಲ್ಲಿ ಬ್ಲಿಂಕ್ ಆಗ್ತಾ ಇಲ್ಲ ಲೈಟು, ಕರೆಕ್ಟಾಗಿದೆ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗೈತಾ? ಏನಿಲ್ಲ, ನೋಡೋಣ. ಇಲ್ಲಿ ಸ್ವಲ್ಪ ಕರ್ಪೂರದ ವಾಸನೆ ಬಂತು ಅಂದರೆ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗುವ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.